ಎಲ್ಲರಿಗೂ ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ 5 ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ ಇದೀಗ ಚಾಂಪಿಯನ್ಸ್ ರಿಲೇಟೆಡ್ ಒಂದು ಅಪ್ಡೇಟ್ ಆದ್ರೆ ಬಂದಿದೆ ಅಂತ ಹೇಳ್ಬೋದು. ಏನಂತಂದ್ರೆ ನೀವು ಏನೇ ಎಂತ ಪ್ಲೇಯರ್ನೇ ತಗೊಳ್ಳಿ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನೀವೇನೋ ಇಂಜುರಿ ಆದ ಪ್ಲೇಯರ್ನ ತಗೊಂಡ್ಬಂದು ಆಡಿಸ್ತಿರೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೇ ತಿಂಗಳು 12 ಅಂದ್ರೆ ಜನವರಿ 12ನೇ ತಾರೀಕಿಗೆ ಲಾಸ್ಟ್ ಡೆಡ್ ಲೈನ್ ಆದ್ರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ಕ್ವಾಡ್ ಪ್ರಕಟ ಮಾಡಲು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಯಾವ ತರ ಪ್ಲೇಯರ್ನ ಪಿಕ್ ಮಾಡ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ನಮ್ಮ ಚಾಂಪಿಯನ್ಸ್ ಟ್ರೋಫಿಗೆ ನಮ್ಮ ಟೀಮ್ ಇಂಡಿಯಾಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಬಂದ್ಬಿಟ್ಟು ಬೂಮ್ರಾ ಅವರ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ವೈಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಇಲ್ಲ, ಸೂರ್ಯಕುಮಾರ್ ಯಾದವ್ ಇಲ್ಲ, ನಮ್ಮ ರೋಹಿತ್ ಶರ್ಮಾ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಬೂಮ್ರಾ. ಇನ್ನು 3ನೇ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ AB ಡಿ ವಿಲಿಯರ್ಸ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ 10ಕ್ಕೆ 10 ಎಡ್ಜಾಗಿ ಕ್ಯಾಚ್ ಸ್ಲಿಪ್ ಅಲ್ಲೇ ಕ್ಲಾಸ್ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ AB ಡಿ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿಗೆ ಸ್ಕಿಲ್ ಏನು ಕಡಿಮೆ ಇಲ್ಲ, ಅವರು ಫಾರ್ಮ್ ಕೂಡ ಕಳ್ಕೊಂಡಿಲ್ಲ, ಫಾರ್ಮ್ ಅಲ್ಲಿ ಇದ್ದಾರೆ. ಆದ್ರೆ ಅವರು ಸ್ವಲ್ಪ ಬಾಲ್ ಮೇಲೆ ಫೋಕಸ್ ಮಾಡ್ತಿಲ್ಲ. ಬಾಲ್ ಮೇಲೆ ಫೋಕಸ್ ಮಾಡಬೇಕು ವಿರಾಟ್ ಕೊಹ್ಲಿ ಅಂದು AB ಡಿ ಆದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿರಬಹುದು ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ಜಾಸ್ತಿ ಅಂದ್ರೆ ಅವರು ಸ್ಕ್ವಾಟ್ ಬೋಲೆಂಡ್ ಅವರ ಬೌಲಿಂಗ್ ನಲ್ಲಿ ಎಡ್ಜಾಗೆ ಸ್ಲಿಪ್ ಕ್ಯಾಚ್ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ಸ್ಕ್ವಾಟ್ ಬೋಲೆಂಡ್ ಅವರಿಗೆ 4 ಬಾರಿ ಆದ್ರೆ ಔಟ್ ಆಗಿದ್ದಾರೆ ವಿರಾಟ್ ಕೊಹ್ಲಿ. ಆ ಕಾರಣದಿಂದಾಗಿ AB ಡಿ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿಗೆ. ವಿರಾಟ್ ಕೊಹ್ಲಿ ಫಾರ್ಮ್ ಕೂಡ ಚೆನ್ನಾಗಿದೆ, ಅವರು ಆಡೋ ಸ್ಟೈಲ್ ಕೂಡ ಚೆನ್ನಾಗಿದೆ, ಫಾರ್ಮ್ ಲೆಕ್ಕಕ್ಕೆ ಬಂದಿಲ್ಲ ಮತ್ತು ಅವರು ಸ್ವಲ್ಪ ಬಾಲ್ ಮೇಲೆ ಫೋಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಂದು AB ಡಿ ಅವರು ಆದ್ರೆ ಹೇಳಿದಾರೆ ಅಂತ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು ಏನಂತಂದ್ರೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಅಲ್ಲಿ ಬಂದ್ಬಿಟ್ಟು ಆಸ್ಟ್ರೇಲಿಯಾ ತಂಡಕ್ಕೆ ಈ ಬಾರಿಯ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ಗೆ 3 ಡೆಬ್ಯೂ ಪ್ಲೇಯರ್ಸ್ ಆದ್ರೆ ಡೆಬ್ಯೂಟ್ ಮಾಡಿದ್ರ ಅಂತ ಹೇಳ್ಬೋದು ಆಸ್ಟ್ರೇಲಿಯಾ ತಂಡಕ್ಕೆ. ಆ 3 ಪ್ಲೇಯರ್ ಯಾರ್ಯಾರು ಅಂತಂದ್ರೆ ಮ್ಯಾಕ್ಸ್ವಿನಿ, ಕೋನ್ಸ್ಟಾಸ್ ಮತ್ತು ವೆಬ್ ಸ್ಟಾರ್. ಈ 3 ಜನ ಬಂದ್ಬಿಟ್ಟು ಇಂಡಿಯಾ A ಟೀಮ್ ಅಲ್ಲಿ ಆಡಿದಾಗ ನಮ್ಮ ಟೀಮ್ ಇಂಡಿಯಾ ಏನಲ್ಲಿ ಬಂದ್ಬಿಟ್ಟು ಮುಖೇಶ್ ಕುಮಾರ್ ಬೌಲಿಂಗ್ ಮಾಡುವಾಗ ಈ 3 ಜನ ಬಂದ್ಬಿಟ್ಟು ಎರಡೆರಡು ಬಾರಿ ಇವ್ರಿಗೆ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ಹರ್ಷಿತ್ ರಾಣಾ ಬದಲಾಗಿ ಇವ್ರನ್ನೇನಾದ್ರೂ ಸ್ವಲ್ಪ ಡೆಬ್ಯೂಟ್ ಏನಾದ್ರು ಮಾಡಿಸಿದ್ರೆ, ಮುಖೇಶ್ ಕುಮಾರ್ಗೆ ಏನಾದ್ರು ಚಾನ್ಸ್ ಕೊಟ್ಟಿದ್ರೆ ಚೆನ್ನಾಗಿರುತ್ತಿತ್ತು ಅಂತ ಹೇಳ್ಬೋದು. ಎಲ್ಲ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಸೋತಿವಿ, ಇದೆಲ್ಲ ಯಾಕೆ ಬಿಡೋಣ ಅಂತ ಹೇಳ್ಬೋದು. ಇನ್ನು ಕೊನೆ 5ನೇ ಅಪ್ಡೇಟ್ ಬಂದ್ಬಿಟ್ಟು ಗೌತಮ್ ಗಂಭೀರ್ ಅವರು ಒಂದು ಸ್ಟ್ರಿಕ್ಟ್ ರೂಲ್ಸ್ ನಾದ್ರೆ ತಗೊಂಡ್ ಬಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಗಂಭೀರ್ ಅಣ್ಣ ಏನ್ ಹೇಳಿದಾರೆ ಅಂತಂದ್ರೆ ನೀನ್ ಎಂತ ಪುಡಂಗೆ ಪ್ಲೇಯರ್ ಆಗಿರ್ಲಿ, ರೋಹಿತ್ ಶರ್ಮಾ ಆಗಿರ್ಲಿ, ವಿರಾಟ್ ಕೊಹ್ಲಿ ಆಗಿರ್ಲಿ, ಇಲ್ಲಿ ಹೆಸರು ತಗೊಂಡ್ ಹೇಳಿಲ್ಲ, ಆದ್ರೆ ಎಂತ ಬಿಗ್ ಪ್ಲೇಯರ್ ಆಗಿದ್ರು ನಮ್ಮ ಇಂಡಿಯಾ ಟೀಮ್ಗೆ ಆಡಬೇಕಂತಂದ್ರೆ ಡೊಮೆಸ್ಟಿಕ್ ಆಡ್ಲಿರ್ಲೇಬೇಕಂತಂದು ಇಲ್ಲಿ ಇಂಡೈರೆಕ್ಟ್ ಆಗಿ ವಿರಾಟ್ ಕೊಹ್ಲಿಗೆ, ರೋಹಿತ್ ಶರ್ಮಾಗೆ ಟಾಂಗ್ ಕೊಟ್ಟಂಗಿತ್ತು ಅಂತ ಹೇಳ್ಬೋದು ಗೌತಮ್ ಗಂಭೀರ್ ಅವರು ಈ ಸ್ಟೇಟ್ಮೆಂಟ್. ನಿಮ್ಗೆಲ್ಲ ಗೊತ್ತಿರಬಹುದು ವಿರಾಟ್ ಕೊಹ್ಲಿ ಬಂದ್ಬಿಟ್ಟು 2012ರಲ್ಲಿ ಲಾಸ್ಟ್ ಡೆಬ್ಯೂ ಮ್ಯಾಚ್ ಡೊಮೆಸ್ಟಿಕ್ ಮ್ಯಾಚ್ ಆಡಿದ್ದ ಅಂತ ಹೇಳ್ಬೋದು. ಇನ್ನು ರೋಹಿತ್ ಶರ್ಮಾ 2016ರಲ್ಲಿ ಡೊಮೆಸ್ಟಿಕ್ ಮ್ಯಾಚ್ ಆದ್ರೆ ಆಡಿದ್ದಾರೆ. ಅಜಗಜಾಂತರ ಅಂದ್ರೆ ಒಂದು 12 ವರ್ಷ ಅಂತ ಹೇಳ್ಬೋದು ನಮ್ಮ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಡೊಮೆಸ್ಟಿಕ್ ಮ್ಯಾಚ್ ಆಡಿದ್ದು. ಇಲ್ಲಿ ಇವ್ರು ಗೌತಮ್ ಗಂಭೀರ್ ಏನಾದ್ರು ಮತ್ತೆ ಡೊಮೆಸ್ಟಿಕ್ ಮ್ಯಾಚ್ ನೀವು ಆಡಿ ಬನ್ನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿಗೆ, ರೋಹಿತ್ ಶರ್ಮಾಗೆ. ಇನ್ನು ನಿಮ್ಮ ಪ್ರಕಾರ ಈ 5 ಅಪ್ಡೇಟ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.